ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ಗೆ ಸುಸ್ವಾಗತ. ಸ್ವಲ್ಪ ವೈಡ್ ಆ್ಯಂಗಲ್ ಮಾಡಿದ್ದೀನಿ. ಹೋಪ್ಫುಲಿ ಇವಾಗ ನಿಮಗೆ ಜಾಸ್ತಿ ಕಾಣುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ಸ್ವಲ್ಪ ರೋಡ್ ಕಡೆನೇ ಜಾಸ್ತಿ ಫೋಕಸ್ ಆಗಿತ್ತು, ಮೇಲ್ಗಡೆ ಜಾಸ್ತಿ ಫೋಕಸ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಐ ಥಾಟ್ ದಟ್ ಯೂಶಲಿ ನಾನು ವೈಡ್ ಆ್ಯಂಗಲ್ ಯೂಸ್ ಮಾಡಲ್ಲ, ಜಸ್ಟ್ ವೈಡ್ ಯೂಸ್ ಮಾಡ್ತೀನಿ. ಸೊ ಈ ಸಲ ಸ್ವಲ್ಪ ಅಲ್ಟ್ರಾ ವೈಡ್ ಆ್ಯಂಗಲ್ ಯೂಸ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಫುಟೇಜಸ್ ಚೆನ್ನಾಗಿ ಬರುತ್ತೆ. ಯೂಶಲಿ ನಾನು ಅದೇ ನನ್ನದೇ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಇವತ್ತು ಸ್ವಲ್ಪ ಬೇರೆಯವ್ರ ಕಂಟೆಂಟ್ ಬಗ್ಗೆ ಮಾತಾಡೋಣ. ಎಲ್ಲ ಮೋಟರ್ ಸೈಕಲ್ ಕಂಟೆಂಟ್ ಮಾಡ್ತಾರೆ ನೋಡಿ, ಅವ್ರ ಬಗ್ಗೆ ಇವತ್ತು ನಾನು ನನ್ನ ಒಪಿನಿಯನ್ ಕೊಡ್ತೀನಿ. ಯಾರ್ದು ಸ್ಪೆಸಿಫಿಕ್ಕಾಗಿ ಒಪಿನಿಯನ್ ಕೊಡ್ತಾ ಇಲ್ಲ, ಬಟ್ ಬೇಸಿಕಲಿ ಟೈಪ್ಸ್ ಆಫ್ ಡಿಫ್ರೆಂಟ್ ಕಂಟೆಂಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ನೋಡಿ, ಅದ್ರ ಬಗ್ಗೆ ನಂದು ಟಿಪ್ಪಣಿ ಕೊಡ್ತೀನಿ. ಫಸ್ಟ್ಲಿ ನಾನು ಏನು ಕಂಟೆಂಟ್ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ, ಆ್ಯಂಡ್ ಆಲ್ಸೋ ಅದ್ರ ಬಗ್ಗೆ ಒಪಿನಿಯನ್ ಕೊಡ್ತೀನಿ. ಬೇರೆಯವರು ಆ ಕಂಟೆಂಟ್ ಯಾವ ಥರ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆನೂ ಒಪಿನಿಯನ್ ಕೊಡ್ತೀನಿ ಇನ್ ಜನರಲ್, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಂದು ಕಂಟೆಂಟ್ ನೀವು ನೋಡೋದಾದರೆ ಮೋಸ್ಟ್ಲಿ ನನ್ನ ಕಂಟೆಂಟು ಈಸ್ ಇನ್ಫಾರ್ಮೇಟಿವ್ ಕಂಟೆಂಟು. ಇನ್ಫಾರ್ಮೇಟಿವ್ ಅಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಇದೆ, ಬಟ್ ಇನ್ಫಾರ್ಮೇಟಿವ್ ಅಂದರೆ ನಿಮಗೆ ಏನೋ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರೋದು, ಆ ಥರ ಕಂಟೆಂಟೇ ನಾನು ಯೂಶಲಿ ಮಾಡೋದು. ನೀವು ನೋಡ್ಬೋದು, ನೀವೇ ನಾನೀಗ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಬಟ್ ವ್ಲಾಗಿಂಗ್ ಅಂದರೆ ಮೋಟೋ ವ್ಲಾಗಿಂಗ್ ಅಂದರೆ ಆ್ಯಕ್ಚುಲಿ ಬೇರೆ ಥರ ಕಂಟೆಂಟ್ ಇರುತ್ತೆ. ಜನರಲಿ ದೇ ಡೋಂಟ್ ಟಾಕ್ ಅಬೌಟ್ ಮೋಟರ್ ಸೈಕಲ್ ಆಲ್ವೇಸು. ಬೇರೆ ಏನೋ ಮಾತಾಡ್ತಾ ಇರ್ತಾರೆ, ಮೇ ಬಿ ಅವ್ರು ಟೂರ್ ಮಾಡ್ತಾ ಇರ್ತಾರೆ, ಆ ಕಡೆ ಹೋಗ್ತಾ ಇರ್ತಾರೆ. ಸೊ ಆ ಜಾಗದ ಬಗ್ಗೆ ಅವ್ರು ಏನೋ ಒಂದು ಕ್ಯಾಶುವಲ್ ಆಗಿ ಏನೋ ಬೇರೆ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಕಂಟೆಂಟ್ ಮಾತಾಡ್ತಾ ಇರ್ಬೋದು. ಸೊ ನಾನು ಜನರಲಿ ನಾನು ಇಂಡೋರ್ ಮಾಡಲಿ ಆರ್ ನಾನು ಮೋಟೋ ವ್ಲಾಗ್ ಕಂಟೆಂಟ್ ಆದರೂ ಮಾಡಲಿ, ಮೋಸ್ಟ್ಲಿ ಐ ವುಡ್ ಸೇ ಇನ್ಫಾರ್ಮೇಟಿವ್ ಕಂಟೆಂಟೇ. ಮೋಟೋ ವ್ಲಾಗ್ ಕಂಟೆಂಟ್ ತುಂಬ ಕಮ್ಮಿ ಆಗಿದೆ. ಯಾಕೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಆ್ಯಂಡ್ ಆಲ್ಸೋ ಶಾರ್ಟ್ ವಿಡಿಯೋದಲ್ಲಿ ನಾನು ಕೆಲವು ಸಿನಿಮ್ಯಾಟಿಕ್ ಫೋಟೋಶೂಟ್ ಕಂಟೆಂಟು ಮಾಡ್ತೀನಿ. ಅದು ಇವಾಗ ನೀವು ನೋಡೋದಾದರೆ ರೀಸೆಂಟ್ ಟೈಮ್ಸಲ್ಲಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ನಾನು ಅಂತಲ್ಲ, ಎಲ್ಲರೂ ಜಾಸ್ತಿ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಯಾಕೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ನಂದು ಟೈಪ್ ಆಫ್ ಕಂಟೆಂಟ್ ಏನೇನು ಅಂತ ಹೇಳ್ಬಿಡ್ತೀನಿ. ಸೊ ಇನ್ಫಾರ್ಮೇಟಿವ್ ಕಂಟೆಂಟಲ್ಲಿ ಫಸ್ಟ್ ಆಫ್ ಆಲು ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕಂಟೆಂಟ್, ಓಕೆನಾ? ಸೊ ಫಸ್ಟ್ ಟೈಪ್ ಆಫ್ ಕಂಟೆಂಟ್ ಇಸ್ ಆಬ್ವಿಯಸ್ಲಿ ಇಸ್ ದ ಪ್ರಾಡಕ್ಟ್ ರಿವ್ಯೂ, ಪ್ರೋಸ್ ಆ್ಯಂಡ್ ಕಾನ್ಸ್ ವಿಡಿಯೋ ಇರುತ್ತೆ ನೋಡಿ. ಸೊ ಇದನ್ನೇ ನೀವು ಜಾಸ್ತಿ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು. ಆಟೋ ಜರ್ನಲಿಸ್ಟ್ ಆಗಿರಲಿ ಆರ್ ಇನ್ಫ್ಲುಯೆನ್ಸರ್ ಆಗಿರಲಿ, ಮೋಸ್ಟ್ಲಿ ಇದೇ ಕಂಟೆಂಟ್ ಜಾಸ್ತಿ ಮಾಡೋದು. ಆ್ಯಂಡ್ ನಾನು ಐ ವುಡ್ ಸೇ ರಿವ್ಯೂಸ್ ಮಾಡ್ತೀನಿ, ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಎಲ್ಲ ಮೋಟರ್ ಸೈಕಲ್ ಮೇಲೆ ರಿವ್ಯೂ ಮಾಡಲ್ಲ. ಯಾವ ಮೋಟರ್ ಸೈಕಲು ಆರ್ ಸ್ಕೂಟರು ನನಗೆ ಪರ್ಸ್ನಲಿ ಇಷ್ಟ ಆಗಿರುತ್ತೆ, ಅದ್ರ ಮೇಲೆ ನಾನು ಜಾಸ್ತಿ ಮಾಡೋದು. ಎಲ್ಲದ್ರ ಮೇಲೆ ನಾನು ಅಷ್ಟೊಂದು ಕೊಡೋಲ್ಲ. ಲೈಕ್ ಲಾಟ್ ಆಫ್ ಮೋಟರ್ ಸೈಕಲ್ಸ್ ಆರ್ ಸ್ಕೂಟರ್ಸ್ ಲಾಂಚ್ ಆಗಿರ್ಬೋದು, ಬಟ್ ನಾನು ಎಲ್ಲದ್ರ ಬಗ್ಗೆ ಮಾಡ್ತಾಯಿಲ್ಲ. ಬಟ್ ಎಸ್, ಲಾಟ್ ಆಫ್ ಪೀಪಲ್ ಇದನ್ನ ಮಾಡ್ತಾರೆ, ಆ್ಯಂಡ್ ಐ ಡೂ ಫೀಲ್ ದ್ಯಾಟ್ ಈ ಕಂಟೆಂಟ್ ತುಂಬಾ ಇಂಪಾರ್ಟೆಂಟೇ. ದ ಮೋಟರ್ ಸೈಕಲ್ ರಿವ್ಯೂ ಆರ್ ಪ್ರೋಸ್ ಆ್ಯಂಡ್ ಕಾನ್ ವೀಡಿಯೋಸು ಆರ್ ಬೇಸಿಕಲಿ ಲಾಂಚ್ ಟೈಮಲ್ಲಿ ನಿಮಗೆ ವೀಡಿಯೋಸ್ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎರಡು ರೀಸನಿಂದ. ಫಸ್ಟ್ ಆಬ್ವಿಯಸ್ಲಿ ನಿಮಗೆ ದಟ್ ಈಸ್ ದ ರೀಸನ್ ವೈ ಯು ವಾಚ್ ದ ಮೋಟರ್ ಸೈಕಲ್ ಕಂಟೆಂಟ್, ಬಿಕಾಸ್ ಯು ವಾಂಟ್ ಟು ಬೈ ದ ಮೋಟರ್ ಸೈಕಲ್, ಓಕೆನಾ? ಸೊ ಮೋಟರ್ ಸೈಕಲ್ ಬೈ ಮಾಡೋಕ್ಕೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡೆಯೋದು ತುಂಬ ಮುಖ್ಯ ಇರುತ್ತೆ. ಸೊ ಏನೇನು ಫೀಚರ್ಸ್ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆಮೇಲೆ ರಿವ್ಯೂಸು, ಬೇಸಿಕಲಿ ಯಾವ ಥರ ರೈಡ್ ಇದೆ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಬಗ್ಗೆ ನಿಮ್ಮ ರಿವ್ಯೂಸ್ನ ಪಡೆಯೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನೀವೊಂದು ದೊಡ್ಡ ಡಿಸಿಷನ್ ಮಾಡ್ತಾಯಿದ್ದೀರಾ. ಬೇಸಿಕಲಿ ಒಂದು ಮೋಟರ್ ಸೈಕಲ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಥಿಂಗು. ಸೊ ಅದನ್ನು ಬೈ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಲುಕ್ ಎಟ್ ಲಾಟ್ ಆಫ್ ವೀಡಿಯೋಸು. ಈವನ್ ಬಿಫೋರ್ ನೀವು ಟೆಸ್ಟ್ ಡ್ರೈವ್ ಮಾಡೋ ಮೊದಲು ಇದನ್ನೆಲ್ಲ ನೀವು ನೋಡ್ತೀರಾ. ಸೊ ತುಂಬ ಇಂಪಾರ್ಟೆಂಟ್ ಕಂಟೆಂಟ್. ಆ್ಯಂಡ್ ನಂದು ಒಪಿನಿಯನಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್. ಲೈಕ್ ಜನರು ಸುಮ್ಮನೆ ಅದನ್ನ ಇಂಪಾರ್ಟೆಂಟ್ ಅಂತ ಹೇಳಲ್ಲ, ವೆರಿ ಇಂಪಾರ್ಟೆಂಟು ಫಾರ್ ಶ್ಯೂರು. ನಾನು ಮಾಡ್ತೀನಿ, ಬಟ್ ನಾಟ್ ನೆಸಸರಿ ತುಂಬ ಮಾಡಲ್ಲ. ಲೈಕ್ ಮಾಡ್ತೀನಿ, ಯಾವುದಾದ್ರು ಪಾಪ್ಯುಲರ್ ಪ್ರಾಡಕ್ಟ್ ಲಾಂಚ್ ಆದರೆ, ಈವನ್ ಫಾರ್ ದಟ್ ಮ್ಯಾಟರ್ ರೈಡಿಂಗ್ ಗೇರ್ಸನ್ನು ಯಾವುದಾದ್ರೂ ಇಂಪಾರ್ಟೆಂಟ್ ರೈಡಿಂಗ್ ಗೇರ್ಸ್ ವಿಚಾರ ಮಾತಾಡಬೇಕಂದ್ರೂ ನಾನು ಮಾಡ್ತೀನಿ, ಓಕೆನಾ? ಸೊ ಬಟ್ ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಕೇಳೋದಾದರೆ, ತುಂಬ ರಿಪಿಟೇಟಿವ್ ಅಂತ ಅನಿಸುತ್ತೆ ಯೂಶಲಿ ಈ ಕಂಟೆಂಟ್. ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಆಗಿ ಮಾತಾಡೋ ಥರ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ರಿವ್ಯೂ ಬಗ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವಾಗಲೇ ಹೇಳೋದಾದರೆ ಬೇಸಿಕಲಿ ರಿವ್ಯೂ ಇಸ್ ವೆರಿ ಸಬ್ಜೆಕ್ಟಿವ್, ಓಕೆನಾ? ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಇನ್ನೊಂದು ಸ್ಪೆಷಲ್ ಕೈಂಡ್ ಆಫ್ ರಿವ್ಯೂ ಇದೆ ರಿವ್ಯೂಯಲ್ಲಿ, ದಟ್ ಈಸ್ ದ ಓನರ್ಶಿಪ್ ರಿವ್ಯೂ. ಹಾಗೆ ನನ್ನ ಹತ್ರನೂ 2 ಗಾಡಿ ಇತ್ತು, ಹಂಟರ್ ಆ್ಯಂಡ್ ದ ಸ್ಕ್ರಾಮ್ಲರು. ಸೊ ಇದು 2 ಮೇಲೂ ನಾನು ರಿವ್ಯೂ ಮಾಡಿದ್ದೀನಿ. ಹಂಟರ್ದು 10,000 ಕಿಲೋಮೀಟರ್ ರಿವ್ಯೂ ಮಾಡಿದ್ದೀನಿ. ಸ್ಕ್ರಾಮ್ಲರ್ 400Xದು ನಾನು ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆನೂ ಹೇಳಿದ್ದೀನಿ, ಆ್ಯಂಡ್ ನೆಗೆಟಿವ್ಸ್ ಏನು, ಆ್ಯಂಡ್ ಸೋ ಮೆನಿ ಅದರ್ ವೀಡಿಯೋಸ್. ಲೈಕ್ ಜನರಲಿ 5,000 ಕಿಲೋಮೀಟರ್ ಆದಮೇಲೆ ಒಂದು ರಿವ್ಯೂ ಮಾಡಿದೆ. ಸೊ ಅದು ಮಾಡಿದ್ದೀನಿ ಬೇಸಿಕಲಿ. ಸೊ ದ ಪ್ರಾಬ್ಲಮ್ ವಿತ್ ರಿವ್ಯೂ ನನ್ನ ಪ್ರಕಾರ ಏನು ಅಂದರೆ, ಜನರಲಿ ನೀವು ಶಾರ್ಟ್ ರಿವ್ಯೂಸ್ ಆದರೂ ನೋಡಿ ಆರ್ ಲಾಂಗ್ ಟರ್ಮ್ ಓನರ್ಶಿಪ್ ರಿವ್ಯೂ ಆದರೂ ಏನಂದರೆ, ಅದು ಕಂಪ್ಲೀಟ್ಲಿ ಒಂದು ಪರ್ಸನ್ದ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇರ್ತಾನೆ. ಅವನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ ಅದ್ರ ಬಗ್ಗೆ ಹೇಳ್ತಾನೆ. ಓನರ್ಶಿಪ್ ರಿವ್ಯೂನ ಸ್ಪೆಸಿಫಿಕಲಿ ಹೇಳ್ತಾ ಇರೋದು. ಸೊ ಅವ್ನು ಎಲ್ಲನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದರಲ್ಲಿ, ಓಕೆನಾ? ಅವ್ನು ಯಾವ ಥರ ರೈಡ್ ಮಾಡಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ಯಾವ ಥರ ರೈಡರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ಯಾವ ಥರ ಮೇಂಟೈನ್ ಮಾಡಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಸ್ಕ್ರಾಮ್ಲರ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಅಗೇನ್ ಹೇಳ್ತಾ ಇದ್ದೀನಿ. ನಾನು ಜಾಸ್ತಿ ಆಫ್ ರೋಡಿಂಗ್ ಮಾಡಲ್ಲ, ತುಂಬ ಲಾಂಗ್ ಟೂರ್ಸು ಮಾಡಲ್ಲ.
ಆ್ಯಂಡ್ ತುಂಬ ಸಿಟಿಯಲ್ಲೂ ಡೈಲಿ ರೈಡು ಮಾಡಲ್ಲ. ಸೊ ನಾನು ಅದ್ರ ಬಗ್ಗೆ ಒಪಿನಿಯನ್ನೇ ಕೊಡೋಕ್ಕಾಗಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ. ಸೊ ಇದನ್ನು ನನ್ನ ಒಪಿನಿಯನ್ಲಿ ಆ್ಯಂಡ್ ಆ ವಿಡಿಯೋದಲ್ಲೂ ಹೇಳಿದೆ, ಇದನ್ನು ಒಂದು ಪ್ರಾಪರ್ ಪ್ರೊಫೆಷ್ನಲ್ ರೈಡರು ಫಸ್ಟ್ ಆಫ್ ಆಲು ಓನ್ ಮಾಡಬೇಕು. ಐ ಡೋಂಟ್ ಥಿಂಕ್ ಟೆಸ್ಟ್ ಮೋಟರ್ ಸೈಕಲ್ ಕೊಡ್ತಾರೆ ನೋಡಿ ಕಂಪನಿ ಕಡೆಯಿಂದ, ಅದು ಅಷ್ಟು ಜೆನ್ಯೂನ್ ಆಗಿರಲ್ಲ. ನಿಮಗೆ ಆ ರಾ ಒಪಿನಿಯನ್ ಕೊಡೋಕ್ಕಾಗಲ್ಲ ಅವರು ಅನ್ಫಾರ್ಚುನೇಟ್ಲಿ. ಸೊ ನಾನೇನು ಹೇಳ್ತೀನಂದರೆ, ಇದನ್ನು ಈ ಮೋಟರ್ ಸೈಕಲ್ನ ಓನ್ ಮಾಡಿ, ಪ್ರೊಫೆಷ್ನಲ್ ರೈಡರ್ ಓನ್ ಮಾಡಿ, ಅದರದ್ದು ಆ್ಯಕ್ಚುಯಲ್ ಇಂಟೆಂಟೆಡ್ ಯೂಸ್ ಕೇಸಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿ ಆಮೇಲೆ ರಿವ್ಯೂ ಕೊಟ್ಟರೆ 5-6 ಮಂತ್ಸ್ ಆದಮೇಲೆ ಅದು ಪ್ರಾಪರ್ ರಿವ್ಯೂ ಆಗುತ್ತೆ. ಆ ಥರ ರಿವ್ಯೂ ಮಾಡೋರದ್ದು ನಾನು ಪರ್ಸ್ನಲಿ ಐ ಬಿಲೀವ್ ಮೋರು ರ್ಯಾದರ್ ದ್ಯಾನ್ ಈವನ್ ನಾನೇ ರಿವ್ಯೂ ಮಾಡ್ತೀನಿ ನೋಡಿ, ನಾನೇ ಹೇಳ್ತೀನಿ ವೀಡಿಯೋಸಲ್ಲಿ ದಟ್ ಡೋಂಟ್ ಟ್ರಸ್ಟ್ ಆನ್ ಮೀ ಬ್ಲೈಂಡ್ಲಿ. ನೋಡಿ, ನಾನು ಹೇಳ್ತಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಇಟ್ ಡಸಂಟ್ ಮೀನ್ ನಾನು ಒಂದು 100% ಆ್ಯಕ್ಯುರೇಟ್ ಪಾಯಿಂಟ್ ಆಫ್ ವ್ಯೂ ಕೊಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಈ ಥರ ಯಾರು ಮಾಡ್ತಾರೆ ವೀಡಿಯೋಸು, ಅವರು ಮೋರ್ ಆ್ಯಕ್ಯುರೇಟ್ ಇರ್ತಾರೆ. ಅವರು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ದೇ ಆರ್ ವೆರಿ ಕ್ಲೋಸ್ ಟು ಆ್ಯಕ್ಯುರೇಟ್ ಆಗಿರ್ತಾರೆ. ಸೊ ದ್ಯಾಟ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ. ಅದು ಬಿಟ್ಟರೆ ನಾನು ಇನ್ಫಾರ್ಮೇಟಿವ್ ಕಂಟೆಂಟಲ್ಲಿ ನಂದು ಮೋಸ್ಟ್ ಪಾಪ್ಯುಲರ್ ಇನ್ಫಾರ್ಮೇಟಿವ್ ಕಂಟೆಂಟ್ ಈಸ್ ದ ಕಂಪ್ಯಾರಿಸನ್ ವೀಡಿಯೋಸು. ಸೊ ಸಾಕಷ್ಟು ಜನ ಈ ಥರ ಕಂಪ್ಯಾರಿಸನ್ ವೀಡಿಯೋಸ್ ಮಾಡ್ತಾರೆ ಆ್ಯಂಡ್ ಐ ಥಿಂಕ್ ಇಟ್ ಈಸ್ ವೆರಿ ಪಾಪ್ಯುಲರ್. ಆ್ಯಂಡ್ ನನ್ನ ಪ್ರಕಾರ ಇದು ಇಂಪಾರ್ಟೆಂಟು ಇದೆ. ಇಟ್ ಈಸ್ ನಾಟ್ ಬೋರಿಂಗ್ ಆಲ್ಸೋ, ಇಟ್ಸ್ ನಾಟ್ ವೆರಿ ಬೋರಿಂಗ್ ಬಿಕಾಸ್ ಎಲ್ಲರೂ ಡಿಫ್ರೆಂಟಾಗಿ ಕಂಪೇರ್ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಕಂಪೇರ್ ಮಾಡಲ್ಲ. ಸೊ ಅವ್ರವ್ರದ್ದು ಓನ್ ಸ್ಟೈಲ್ ಇರುತ್ತೆ ಕಂಪೇರ್ ಮಾಡೋಕ್ಕೆ. ಸೊ ಇಲ್ಲಿ ಐ ಥಿಂಕ್ ಸ್ವಲ್ಪ ಕಂಟೆಂಟು ಇಂಟ್ರೆಸ್ಟಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಫೀಲ್ ದ್ಯಾಟ್ ಕಂಟೆಂಟು ಇಂಪಾರ್ಟೆಂಟು ಇರುತ್ತೆ ಬಿಕಾಸ್ ಡಿಸಿಷನ್ ಮೇಕಿಂಗ್ ಕಂಟೆಂಟ್ ನಿಮಗೆ. ಸೊ ಒಂದು ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ನೀವು ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ ಮೋಟರ್ ಸೈಕಲ್ಸ್ನ ನೀವು ಲಿಸ್ಟ್ ಮಾಡಿರ್ತೀರ ಆ್ಯಂಡ್ ಅದರಲ್ಲೇ ಒಂದು ಚೂಸ್ ಮಾಡಬೇಕಂತ ಇರ್ತೀರ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಇದಕ್ಕೆ ಚೆನ್ನಾಗಿ ವ್ಯೂಸು ಬರುತ್ತೆ ಜನರಲಿ. ಆ್ಯಂಡ್ ನನಗೂ ನನ್ನ ಚಾನಲಲ್ಲೂ ಈ ಕಂಟೆಂಟ್ ಮೇಲೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಜನರಲಿ. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ, ಬಿಕಾಸ್ ಪೀಪಲ್ಗೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲಿ ದ್ಯಾಟ್ ಈ ಕಂಟೆಂಟ್ನ ತುಂಬ ಜನ ನೋಡ್ತಾರೆ ಫಾರ್ ಶ್ಯೂರು. ಸೊ ಇದು ಆಯಿತು ಕಂಪ್ಯಾರಿಸನ್ ವೀಡಿಯೋಸ್. ಆ್ಯಂಡ್ ಇದು ಬಿಟ್ಟರೆ ಐ ಥಿಂಕ್ ಕೆಲವು ಇನ್ಫಾರ್ಮೇಷನ್ ಆರ್ ಟಿಪ್ಸ್ ವೀಡಿಯೋನು ಮಾಡ್ತಾರೆ ತುಂಬ ಜನ. ನಾನು ಐ ಮೀನ್ ರೀಸೆಂಟ್ಲಿ ಆಫ್ಟರ್ ದ ಶಾರ್ಟ್ ವೀಡಿಯೋ 3 minutes ಆದಮೇಲೆ ತುಂಬ ಮಾಡ್ತಾಯಿದ್ದೀನಿ. ನಾನು ಶಾರ್ಟ್ ವೀಡಿಯೋಸಲ್ಲಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ರ್ಯಾದರ್ ದ್ಯಾನ್ ಲಾಂಗ್ ಫಾರ್ಮಲ್ಲೂ ಮಧ್ಯದಲ್ಲಿ ಕೆಲವು ವೀಡಿಯೋಸಲ್ಲಿ ಮಾಡ್ತೀನಿ, ಬಟ್ ಶಾರ್ಟ್ ಫಾರ್ಮಲ್ಲಿ ತುಂಬ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಇದನ್ನು ತುಂಬ ಮಾಡ್ತಾಯಿದ್ದಾರೆ ವೀಡಿಯೋಸ್. ಈ ವಿಡಿಯೋ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ. ಐ ಡೋಂಟ್ ನೋ ವ್ಯೂಸ್ ವಿಚಾರದಲ್ಲಿ ಎಷ್ಟು ಜನ ಇದನ್ನ ನೋಡ್ತಾರೆ ಅಂತ, ಬಿಕಾಸ್ ಕೆಲವ್ರಿಗೆ ಬೇಕಾಗಲ್ಲ ಆ್ಯಂಡ್ ಕೆಲವ್ರಿಗೆ ಮೇ ಬಿ ಬೇಕಾಗ್ಬೋದು. ಬಟ್ ಐ ಡೂ ಫೀಲ್ ದ್ಯಾಟ್ ಲಾಟ್ ಆಫ್ ಪೀಪಲ್ ಆ್ಯಕ್ಚುಲಿ ವ್ಯೂ ಮಾಡ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಐ ಥಿಂಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಹೊಸ ಇನ್ಫಾರ್ಮೇಷನ್ ಹೇಳ್ತಾರೆ. ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಈ ಥರ ಇಶ್ಯೂಗೆ ಈ ಥರ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾ ಇರ್ತಾರೆ. ಸೊ ಈ ಥರ ಕಂಟೆಂಟ್ ಆಬ್ವಿಯಸ್ಲಿ ನನ್ನ ಪ್ರಕಾರ ಯೂಸ್ಫುಲ್ ಇದೆ ಆ್ಯಂಡ್ ನಾನು ತುಂಬ ಮಾಡ್ತೀನಿ. ತುಂಬ ಜನ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಕಂಟೆಂಟ್ನ. ಸೊ ಈ ಥರ ಕಂಟೆಂಟು ಇದೆ ಫಾರ್ ಶ್ಯೂರ್, ಇನ್ಫಾರ್ಮೇಟಿವ್ ಕಂಟೆಂಟು. ಆ್ಯಂಡ್ ಅದು ಬಿಟ್ಟರೆ ಐ ಥಿಂಕ್ ಇನ್ಫಾರ್ಮೇಟಿವ್ ಕಂಟೆಂಟಲ್ಲಿ ಐ ಥಿಂಕ್ ಇಷ್ಟೇ ಇರೋದು. ಇದು ಬಿಟ್ಟರೆ ಐ ಥಿಂಕ್ ಐ ನೋ ಲಾಟ್ ಆಫ್ ಪೀಪಲ್ ಅದನ್ನ ಇನ್ಫಾರ್ಮೇಷನ್ ಅಂತ ಹೇಳ್ತಿರೋ, ನೆಗೆಟಿವ್ ಆಗಿ ತಗೋತಿರೋ. ಕೆಲವರು ಆಬ್ವಿಯಸ್ಲಿ ಈ ಗಾಡಿ ಪ್ರಾಬ್ಲಮ್ ಆಯಿತು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆಯಿತು ಅಂತ, ಅದು ಒಂಥರ ಐ ವುಡ್ ಸೇ ಇನ್ಫಾರ್ಮೇಷನ್ ಆಗಲ್ಲ, ಬಟ್ ಅವ್ರಿಗೆ ಕಷ್ಟಪಡೋದು ಆಗುತ್ತೆ, ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾ ಇರ್ತಾರೆ. ಸೊ ಇನ್ನವೇ ಇನ್ಫಾರ್ಮೇಷನ್ನೇ, ಬಟ್ ಒಂಥರ ಐ ವುಡ್ ಸೇ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರುತ್ತೆ ಅದು. ಐ ನೋ ಇದಕ್ಕೆ ತುಂಬ ವ್ಯೂಸ್ ಬರುತ್ತೆ ನಿಮಗೆ, ಅಯ್ಯೋ ನನ್ನ ಗಾಡಿ ಹಾಳಾಗ್ಬಿಡ್ತು ಮಧ್ಯ ರಸ್ತೆಯಲ್ಲಿ ಅಂತ ಬಂದುಬಿಟ್ರೆ ಸಖತ್ ವ್ಯೂಸ್ ಬರುತ್ತೆ. ಬಿಕಾಸ್ ಜನರಿಗೆ ಪಾಸಿಟಿವ್ಸ್ಗಿಂತ ಜಾಸ್ತಿ ನೆಗೆಟಿವ್ಸ್ ಇಷ್ಟ. ಸೊ ಅದಂತೂ ಗೊತ್ತಿರೋದೆ ಇನ್ ಜನರಲ್, ಯಾವುದೇ ಕಂಟೆಂಟಲ್ಲೂ ಮೋಟರ್ ಸೈಕಲಲ್ಲೂ ಅದೇ ಥರನೇ. ಸೊ ಯಾ, ಈ ಥರ ಇನ್ಫಾರ್ಮೇಷನ್, ಅದನ್ನು ಇನ್ಫಾರ್ಮೇಷನ್ ಅಂತ ಹೇಳಲ್ಲ, ನನ್ನ ಪ್ರಕಾರ ಒಂಥರ ಕಂಟೆಂಟ್ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾ ವರ್ಡ್ಸಲ್ಲಿ ಐ ವುಡ್ ಸೇ. ಸೊ ಓಕೆ, ಏನೋ ಆಗಿದೆ ಅಲ್ಲಿ ಆಕ್ಸಿಡೆಂಟು ಎಲ್ಲ ಫೋಟೋ ಗಿಟೋ ತೆಗಿತಾ ಇದ್ದಾರೆ. ಓಕೆ, ಸೊ ಬೇಸಿಕಲಿ ಈ ಕಂಟೆಂಟು ತುಂಬ ಐ ವುಡ್ ಸೇ ಐ ನೋ ಲಾಟ್ ಆಫ್ ಪೀಪಲ್ ವಾಚ್ ಮಾಡ್ತಾರೆ. ಇನ್ಫಾರ್ಮೇಟಿವ್ ಕಂಟೆಂಟ್ ಇಷ್ಟ ಆಯಿತು. ಇದು ಬಿಟ್ಟರೆ ನಾನು ಇವಾಗ ಜನರಲಿ ನೀವು ನೋಡ್ಬೋದು ನಂದು ಲಾಂಗ್ ಫಾರ್ಮ್ ಕಂಟೆಂಟಲ್ಲಿ ನೀವು ಯು ಆರ್ ಸೀಯಿಂಗ್ ಮೋರ್ ಆಫ್ ಫಿಲಾಸಫಿಕಲ್ ಟಾಕ್ಸ್ ಅಬೌಟ್ ಮೋಟರ್ ಸೈಕಲ್ ಆ್ಯಂಡ್ ಮೋಟರ್ ಸೈಕ್ಲಿಂಗು. ಪರ್ಸ್ನಲಿ ದಿಸ್ ಈಸ್ ಮೈ ಫೇವ್ರೇಟ್ ಕಂಟೆಂಟ್ ಟು ಟಾಕ್. ನಿಜ ಹೇಳಬೇಕಂದ್ರೆ ನಂದು ಫೇವ್ರೇಟ್ ನಿಜ ಹೇಳಬೇಕಂದ್ರೆ, ಬಿಕಾಸ್ ಫಾರ್ ಮೀ ಆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಬೇಕು ಅಂದರೆ ಅಮಂಗ್ ದ ಮೋಟರ್ ಸೈಕ್ಲಿಸ್ಟು ಈ ಥರ ಕಂಟೆಂಟ್ ನಾವು ಜಾಸ್ತಿ ಮಾಡ್ತಾ ಇರಬೇಕು. ಸೊ ದ್ಯಾಟ್ ನಾವು ಡಿಫ್ರೆಂಟ್ ಡಿಸ್ಕಷನ್ಸ್ನ ನಾವು ರೇಸ್ ಮಾಡ್ತೀವಿ. ಐ ನೋ ಅದನ್ನು ಲೈಕ್ ಮೋಟರ್ ಸೈಕ್ಲಿಸ್ಟು ಆರ್ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರ್ ಇಂಪ್ಲಿಮೆಂಟ್ ಮಾಡ್ತಾರಾ ಬಿಡ್ತಾರಾ ಸೆಕೆಂಡ್ರಿ, ಬಟ್ ಆ ಕಾನ್ವರ್ಸೇಷನ್ ನಾವು ಓಪನ್ ಆಗಿ ಹೇಳ್ತಾ ಇದ್ದರೆ ಐ ಥಿಂಕ್ ಲಾಟ್ ಆಫ್ ಪೀಪಲಲ್ಲಿ ದಟ್ ಐ ಫೀಲ್ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ರಿಗಾರ್ಡಿಂಗ್ ಮೋಟರ್ ಸೈಕ್ಲಿಂಗ್ ಅಂತ ನಂದು ಒಪಿನಿಯನು. ಬಟ್ ಐ ನೋ ಲಾಟ್ ಆಫ್ ಪೀಪಲ್ಗೆ ಅದು ಪ್ರವಚನಗಳ ಥರ ಕಾಣ್ಬೋದು. ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಅದೇ ಥರ ಮೆನ್ಷನ್ ಮಾಡಿದರು, ಏನು ಗುರು ಪ್ರವಚನ ಹೇಳ್ತಾ ಇದೆಯಾ, ರಿವ್ಯೂ ಮಾಡು ರಿಗಾರ್ಡಿಂಗ್ ಮೋಟರ್ ಸೈಕಲ್ಸ್ ಅಂತ ಹೇಳಿದರು. ಐ ಅಂಡರ್ಸ್ಟ್ಯಾಂಡ್, ನಾನು ಆಲ್ರೆಡಿ ಹೇಳ್ದಂಗೆ ಐ ಅಂಡರ್ಸ್ಟ್ಯಾಂಡ್ ದಟ್ ಆ ಕಂಟೆಂಟೇ ಜಾಸ್ತಿ ಓಡೋದು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಫಾರ್ ಪೀಪಲ್, ನನಗೂ ಅರ್ಥ ಆಗುತ್ತೆ. ಬಟ್ ನನ್ನ ಪ್ರಕಾರ ಬರೀ
ಐ ವುಡ್ ಸೇ ಮೋಟ್ರ್ ಸೈಕಲ್ ಮೇಲೆ ಬೈ ಮಾಡೋ ಬಗ್ಗೆನೇ ನಾವು ಮಾತಾಡ್ತಾ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಅದ್ರ ಬಗ್ಗೆ ಇಮೋಷ್ನಲ್ ಥಾಟ್ಸ್ ಏನಿದೆ ಅದನ್ನು ನಾವು ವ್ಯಕ್ತಪಡಿಸೋದ್ರಿಂದ ನನ್ನ ಪ್ರಕಾರ ನಮ್ಮದು ಮೈಂಡಿಂದ ಏನು ಭಾರ ಇದೆ ಅದು ಸ್ವಲ್ಪ ಹಿಡಿತಿದೆ. ಸೊ ದ್ಯಾಟ್ ಈಸ್ ವಾಟ್ ಐ ಫೀಲು. ಸೊ ನನಗೆ ಈ ಕಂಟೆಂಟ್ ಜಾಸ್ತಿ ಇಷ್ಟ. ಐನೋ ಈ ಥರ ಕಂಟೆಂಟ್ ಮಾಡೋರು ತುಂಬ ಕಮ್ಮಿ ಇದ್ದಾರೆ ಆ್ಯಂಡ್ ಆಲ್ಸೋ ಇದಕ್ಕೆ ವ್ಯೂಸು ಕಮ್ಮಿ ಬರುತ್ತೆ ಅಂತ ನನಗೂ ಗೊತ್ತು. ಸೊ ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಐ ಮೇಕ್ ಮೋರ್ ಆಫ್ ದ ಲಾಂಗ್ ಫಾರ್ಮ್ ಕಂಟೆಂಟ್ ರ್ಯಾದರ್ ದನ್ ದ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮಲ್ಲಿ ಯಾವನು ಪಿಟಿಲ್ ಕೇಳಲ್ಲ. ಸೊ ನಾನು ಲಾಂಗ್ ಫಾರ್ಮಲ್ಲಿ ಫಾರ್ ಆಲ್ ದೋಸ್ ಎಂಥೂಸಿಯಾಸ್ಟ್ ಮೋಟರ್ ಸೈಕ್ಲಿಸ್ಟು ಹೂ ಆರ್ ರೆಡಿ ಫಾರ್ ದಸ್ ಕಾನ್ವರ್ಸೇಷನ್ ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಕಂಟೆಂಟು. ಆ್ಯಂಡ್ ಐ ಥಿಂಕ್ ನಂತರ ಎಷ್ಟೊಂದು ಜನ ಮಾಡ್ತಾರೆ, ಬಟ್ ಐ ಅಂಡರ್ಸ್ಟ್ಯಾಂಡ್ ವ್ಯೂಸ್ ಸಿಗೋಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅದು ಫಾರ್ ಇನ್ ಜನರಲ್ಲು. ಸೊ ಇದು ಆಯಿತು. ಇವಾಗ ನಾವು ಲೆಟ್ಸ್ ಟಾಕ್ ಅಬೌಟ್ ದ ಸ್ಪೈಸಿ ಒನ್ನು, ದಟ್ ಈಸ್ ದ ಮೋಟೋ ವ್ಲಾಗ್ ಕಂಟೆಂಟು. ಸೊ ಮೋಟೋ ವ್ಲಾಗ್ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ ವಾಟ್ ನಂದೇನು ಅಬ್ಸರ್ವೇಷನ್ ಅಂತ ಹೇಳೋದಾದರೆ, ಹಾಗೆ ನಾನು ತಿರ್ಗಾ ಕತೆ ಹೇಳೋಕ್ಕೋಗಲ್ಲ. ನಾನು ಆಲ್ರೆಡಿ ಮೋಟೋ ವ್ಲಾಗ್ ಕಂಟೆಂಟ್ ಮೇಲೆ ನನ್ನ ಒಪಿನಿಯನು, ಈ ಕಲ್ಚರ್ ಯಾವ ಥರ ಇದೆ ಅಂತ ಆಲ್ರೆಡಿ ಒಂದು ಫುಲ್ ವೀಡಿಯೋ ಮಾಡಿದ್ದೀನಿ, ಅದು ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿದೆ. ಬಟ್ ಇಲ್ಲಿ ನಾನು ಸ್ಪೆಸಿಫಿಕಲಿ ಇವಾಗ ನಾನು ಏನು ನೋಟಿಸ್ ಮಾಡ್ತಾಯಿದ್ದೀನಿ ಅಂತ ಹೇಳೋದಾದರೆ, ಮೊದಲಿನ ಥರ ಇವಾಗ ಇಲ್ಲ ಮೋಟೋ ವ್ಲಾಗ್ ಕಂಟೆಂಟ್. ಆ್ಯಂಡ್ ನಾನು ನೀವು ನೋಡೋದಾದರೆ ಮೊದಲು ಸ್ವಲ್ಪ ಮೋಟೋ ವ್ಲಾಗ್ ಕಂಟೆಂಟ್ ಅಂತಲೂ ಮಾಡ್ತಾಯಿದ್ದೆ. ಅಂದರೆ ಟೂರ್ ಹೋದಾಗ ಅಲ್ಲಿ ಏನು ಮಾಡಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕವರ್ ಮಾಡ್ತಾಯಿದ್ದೆ. ಇವಾಗಲೂ ಲಾಸ್ಟ್ ಒಂದು ಟ್ರಿಪ್ಪಲ್ಲಿ ಮಾಡಿದೆ, ಮಂಗಳೂರು ಗೋಕರ್ಣ ಆ್ಯಂಡ್ ಹಂಪಿ ಟ್ರಿಪ್ಪಲ್ಲಿ ಮಾಡಿದೆ. ಬಿಕಾಸ್ ಸ್ವಲ್ಪ ಲಾಂಗ್ ಟ್ರಿಪ್ ಇತ್ತು, ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಇನ್ ಕೇಸ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ಥರ ಟ್ರಿಪ್ ಮಾಡಬೇಕು ಅಂತ. ಬಟ್ ಜನರಲಿ ನಾನು ಶಾರ್ಟ್ ವಿಸಿಟ್ ಇರೋಂಥ ಪ್ಲೇಸಸ್ದು ನಾನು ಮೋಟೋ ವ್ಲಾಗ್ ಕಂಟೆಂಟ್ ಮಾಡಲ್ಲ. ನಾನು ಶಾರ್ಟ್ ಫಾರ್ಮ್ ಕಂಟೆಂಟ್ ಮಾಡಿಬಿಡ್ತೀನಿ. ಬಿಕಾಸ್ ಐ ಥಿಂಕ್ ಜನರದ್ದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಬಿಕಾಸ್ ರೀಲ್ಸ್ ನೋಡಿಕೊಂಡು ಶಾರ್ಟ್ಸ್ ನೋಡಿಕೊಂಡು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದನ್ನು ಶೋಕೇಸ್ ಮಾಡೋ ಬದಲು ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ಹಾಕ್ಬಿಡ್ತೀನಿ. ಐನೋ ಸಿನಿಮ್ಯಾಟಿಕ್ ಶಾರ್ಟ್ಸು ಕೆಲವರಿಗೆ ಕ್ರಿಂಜಿ ಅಂತ ಅನಿಸ್ಬೋದು, ಅವ್ರು ಕ್ರಿಂಜಿ ಅನಿಸ್ತಾ ಇರ್ಬೋದು. ಬಟ್ ಜನರಲಿ ನನ್ನೇನು ಅಬ್ಜೆಕ್ಟಿವ್ ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ನನ್ನ ಮುಖ ತೋರಿಸ್ಕೊಂಡು ನಾನು ಸ್ಟೈಲಿಶ್ ಆಗಿರೋದು ತೋರಿಸೋದು ಆಬ್ವಿಯಸ್ಲಿ ಎಲ್ಲರಿಗೂ ಅವ್ರು ಚೆನ್ನಾಗಿ ಕಾಣಬೇಕಂತ ಇಷ್ಟ ವೀಡಿಯೋದಲ್ಲಿ. ಸೊ ನಾನು ಅದಕ್ಕೋಸ್ಕರ ಆ ಥರ ಕನ್ನಡಕ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ. ಬಟ್ ಜನರಲಿ ನಂದು ಏನು ಅಬ್ಜೆಕ್ಟಿವ್ ಏನಂದರೆ ಆ ಪ್ಲೇಸಸ್ ಎಲ್ಲೆಲ್ಲಿ ವಿಸಿಟ್ ಮಾಡಿದೆ ತೋರಿಸೋದು ಆ್ಯಂಡ್ ಸ್ವಲ್ಪ ದ ವೈಬು ಯಾವ ಥರ ಫೀಲ್ ಆಯಿತು ಅಂತ ಒಂದು ವ್ಯಕ್ತಪಡಿಸೋದು ಇನ್ನು ಸಿನಿಮ್ಯಾಟಿಕ್ ಕಂಟೆಂಟ್ ಅಷ್ಟೇ. ನನಗೇನು ದೊಡ್ಡ ಹೀರೋ ಆಗಬೇಕಂತ ಅಲ್ಲ, ಬಟ್ ಎಲ್ಲರೂ ಅದಕ್ಕೋಸ್ಕರ ಅದೇ ಥರ ವೀಡಿಯೋ ಮಾಡೋದು ಜನರಲಿ. ನಂಗೆ ಗೊತ್ತಿರೋಂಗೆ ಅದು ಸಿನಿಮ್ಯಾಟಿಕ್ ವೀಡಿಯೋಸ್ ಅದಕ್ಕೆ ಮಾಡೋದು, ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾವುದೋ ಒಂದು ಪ್ಲೇಸಲ್ಲಿ ಹೋದಾಗ. ಆ್ಯಂಡ್ ನನಗೂ ಅದೇ ಥರ ಇಷ್ಟ, ನನಗೆ ಶಾರ್ಟ್ ಫಾರ್ಮಲ್ಲೇ ನೋಡೋಕ್ಕೆ ಇಷ್ಟ. ಯಾವುದೋ ಬೆಟ್ಟದಲ್ಲಿ ಬ್ಯೂಟಿಫುಲ್ ಲೊಕೇಶನಲ್ಲಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಅದನ್ನು ಶಾರ್ಟ್ ವೀಡಿಯೋದಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಲಾಂಗ್ ಫಾರ್ಮ್ ಕಂಟೆಂಟಲ್ಲಿ ಸ್ವಲ್ಪ ಬೋರ್ ಆಗುತ್ತೆ, ಅವ್ರು ಮಾತಾಡಿಕೊಂಡು ಏನಾಯಿತು ಓ ಅಂತ ಹಿಂಗೆಲ್ಲ ಹೇಳೋದು. ನನಗೇನೋ ಅದು ಐ ಆಮ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ನಾವು. ಮೊದಲಾದರೆ ನಾನು ಲಾಂಗ್ ಫಾರ್ಮು ಮೋಟೋ ವ್ಲಾಗ್ ಕಂಟೆಂಟ್ ನೋಡ್ತಾ ಇದ್ದೆ, ಬಟ್ ಇವಾಗ ಅಷ್ಟೊಂದು ನೋಡ್ತಾ ಇಲ್ಲ ಪರ್ಸ್ನಲಿ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಬಟ್ ದಟ್ ಈಸ್ ಹೌ ನಾನು ನೋಡ್ತಾ ಇರೋದು. ಬಟ್ ಮೋಟೋ ವ್ಲಾಗ್ ಕಂಟೆಂಟಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಇದ್ದಾರೆ ಆ್ಯಂಡ್ ಪೀಪಲ್ ಇವಾಗಲೂ ಯಾಕೆ ವಾಚ್ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದರೆ, ನಂದು 2 ರೀಸನ್ ಇದೆ ಬೇಸ್ಡ್ ಆನ್ ಜೆಂಡರ್ ಬೇಸಿಕಲಿ. ಓಕೆನಾ, ಫಸ್ಟ್ ಬಂದು ಮೇಲ್ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ನೀವು ನೋಡ್ತಾ ಇದ್ದೀರಾ ಇನ್ ಜನರಲು ಮೋಟೋ ವ್ಲಾಗ್ ಕಂಟೆಂಟ್ ಅಂದರೆ ಐ ಥಿಂಕ್ ಅವರು ಕಾಮಿಡಿ ಟೈಮಿಂಗ್ ಸಖತ್ತಾಗಿರ್ಬೇಕು ಅವ್ರದ್ದು, ಆ್ಯಂಡ್ ಏನೋ ಒಂಥರ ಫನ್ ಇರಬೇಕು ಅವ್ರದ್ದು ವೀಡಿಯೋ ನೋಡಿದ್ರೆ. ಸೊ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ತೀರಾ ಅವ್ರ ಕಂಟೆಂಟ್ನ, ರಾದರ್ ದ್ಯಾನ್ ನಿಜ ಹೇಳ್ಬೇಕಂದ್ರೆ ಇಟ್ ಈಸ್ ನಾಟ್ ಅಬೌಟ್ ದ ಪ್ರಾಪರ್ ಮೋಟೋ ವ್ಲಾಗಿಂಗ್ ಅಂತ ನೋಡೋಣ. ಅಂದರೆ ಆ ಪರ್ಸ್ನಾಲಿಟಿಗೋಸ್ಕರ ನೋಡ್ತಾ ಇದ್ದೀರಾ ಅಲ್ಲಿರೋರ್ದು. ಸೊ ಜನರಲಿ ಹುಡುಗರದು ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಐ ಥಿಂಕ್ ದಟ್ ಈಸ್ ದ ರೀಸನ್ ವೈ ಪೀಪಲ್ ಮೋಸ್ಟ್ಲಿ ವಾಚ್ ಐ ವುಡ್ ಸೇ ಮೇಲ್ ಮೋಟೋ ವ್ಲಾಗ್ ಕಂಟೆಂಟು. ನನ್ನ ಪ್ರಕಾರ ಎಂಟರ್ಟೈನಿಂಗ್ ಆಗಿರಬೇಕು, ಫನ್ ಇರಬೇಕು, ಒಂಥರ ಕಾಮಿಡಿ ಎಲಿಮೆಂಟ್ ಇರಬೇಕು. ಐನೋ ಅದೇ ಥರ ಎಷ್ಟೊಂದು ಜನ ಕಾಪಿ ಪೇಸ್ಟ್ ಮಾಡೋಕ್ಕೆ ನೋಡ್ತಾರೆ, ಬಟ್ ಎಲ್ಲರಿಗೂ ವರ್ಕೌಟ್ ಆಗೋಲ್ಲ. ಆ್ಯಂಡ್ ನಾನು ಅದಕ್ಕೋಸ್ಕರ ಆ ಥರ ಎಲ್ಲ ಟ್ರೈ ಔಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ನಂಗೆ ಗೊತ್ತು ನಾನೇನು ಅಷ್ಟೊಂದು ಕಾಮಿಡಿ ಎಲ್ಲ ಮಾಡೋ ಪರ್ಸನ್ ಅಲ್ಲ ನಾನು. ಸ್ವಲ್ಪ ಸೀರಿಯಸ್ ಆಗೇ ಮಾತಾಡ್ತೀನಿ, ಸ್ವಲ್ಪ ಲೈಟಾಗಿ ಮಾತಾಡ್ತೀನಿ, ಬಟ್ ಆ ಲೆವೆಲ್ ದಟ್ ಕಾಮಿಡಿ ಟೈಮಿಂಗ್ ನನ್ನ ಹತ್ರ ಇಲ್ಲ. ಸೊ ಆ ಥರ ಮಾಡೋರು ಐ ಥಿಂಕ್ ಆ ಕಂಟೆಂಟ್ ಚೆನ್ನಾಗಿ ಕೊಡುತ್ತೆ ಮೋಟೋ ವ್ಲಾಗ್ ಮಾಡಿದ್ರೆ. ಫೀಮೇಲ್ ರೈಡರ್ಸಲ್ಲಿ ಅಗೇನ್ ಐ ಡೋಂಟ್ ಬ್ಲೇಮ್ ದ ಫೀಮೇಲ್. ಓಕೆನಾ, ನಿಜ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಹ್ಯಾಪಿ ದಟ್ ಅಷ್ಟೊಂದು ಫೀಮೇಲ್ ರೈಡರ್ಸ್ ಇವಾಗ ಬಂದುಬಿಟ್ಟಿದ್ದಾರೆ ಆ್ಯಂಡ್ ಅಷ್ಟೊಂದು ಜನ ಕಂಟೆಂಟ್ ಮಾಡ್ತಾ ಇದ್ದಾರೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಕೆಲವರಂತೂ ಸಕ್ಕತ್ತಾಗಿ ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೂ ನೋಡ್ತಾ ಇದ್ದೀನಿ ಆ್ಯಂಡ್ ಬೇರೆ ಲ್ಯಾಂಗ್ವೇಜಸ್ಸು ಆ್ಯಂಡ್ ಇಂಗ್ಲೀಷಲ್ಲಂತೂ ಮೊದಲಿಂದನೂ ಇದ್ದರು. ಬಟ್ ಆಲ್ ಆಫ್ ದೆಮ್ ಒಂಥರ ತುಂಬ ಜೆನ್ಯೂನ್ ಆಗಿ ಕಂಟೆಂಟ್ ಮಾಡ್ತಾ ಇದ್ದಾರೆ. ಎನಿಥಿಂಗ್ ಅವರು ಕ್ರಿಂಜಿಯಾಗಿ ಏನೂ ಮಾಡ್ತಾ ಇಲ್ಲ ನಂಗೆ ಗೊತ್ತಿರೋಂಗೆ ಕಂಟೆಂಟು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಬಟ್ ದ ಥಿಂಗ್ ಈಸ್, ಜನ ಅವ್ರನ್ನ ಏನಕ್ಕೆ ವ್ಯೂ ಮಾಡ್ತಾರೆ ಅಂತ ಕೇಳ್ದಂಗೆ, ಯಾವ ಥರ ಹುಡುಗರನ್ನ ಕಾಮಿಡಿಗೋಸ್ಕರ ವ್ಯೂ ಮಾಡ್ತಾರೆ, ನಾಟ್ ಅವ್ರು ಏನು ಇನ್ಫಾರ್ಮೇಷನ್ಗೋಸ್ಕರ ಅಲ್ಲ. ಅದೇ ಥರನೇ ಹುಡುಗಿರನ್ನ ಅವ್ರ ಲುಕ್ಸ್ಗೋಸ್ಕರನೇ ವ್ಯೂ ಮಾಡೋದು. ಐನೋ ನೀವು ಒಪ್ಕೊಳ್ಳಲ್ಲ, ನಾನು ಕಹಿ ಸತ್ಯ ಹೇಳ್ತಾ ಇದ್ದೀನಿ. ಅಗೇನ್ ಇದು ಅವ್ರ ತಪ್ಪಲ್ಲ, ಹುಡುಗಿರು ತಪ್ಪಲ್ಲ. ಪಾಪ ಅವ್ರಿಗೆ ಯಾವಾಗಲೂ ನಿಜ ಹೇಳ್ಬೇಕಂದ್ರೆ ಅದೊಂದು ಇರಿಟೇಷನ್ ಆಗಿಬಿಡುತ್ತೆ. ಅವ್ರು ಪಾಪ್ಯುಲರ್ ಆಗಿಬಿಟ್ರೆ, ಯಾರೋ ಒಬ್ಬರು ಅವರು ಮೋಟೋ ವ್ಲಾಗಿಂಗ್ ಬಂದುಬಿಟ್ರೆ ಹೋಗ್ಬಿಟ್ಟು ಕೇಳೋದು,
ಏನು ಮೇಡಮ್ ನಿಮ್ಮದು ಯಾವ ಐ ಡಿ ಆ ಥರ ಎಲ್ಲ ಕೇಳೋಕ್ಕೆ ಹೋಗ್ತಾರೆ ತುಂಬ ಜನ ಆ್ಯಂಡ್ ಇರಿಟೇಟ್ ಮಾಡ್ತಾರೆ ತುಂಬ ಜನರು. ಸೊ ಅವ್ರಿಗೇನು ತನೇನೋನೆ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಕಂಟೆಂಟ್ ಕ್ರಿಯೇಷನ್ ಜರ್ನಿ ಒಳಗಡೆ ಬಂದರೆ ಅವರು ಫೇಸ್ ಮಾಡಲೇಬೇಕಾಗುತ್ತೆ. ಬಟ್ ಅದೇ ಅವ್ರಿಗೆ ಫಾಲೋವರ್ಸ್ ಬೇಗ ಡೆವಲಪ್ ಆಗಿಬಿಡ್ತಾರೆ, ನೋಡೋಕ್ಕೆ ಚೆನ್ನಾಗಿದ್ದರೆ, ಚೆನ್ನಾಗಿ ಡ್ರೆಸ್ಅಪ್ ಮಾಡಿಬಿಟ್ಟು ವೀಡಿಯೋಸ್ ಮಾಡಿದ್ರೆ. ಆ್ಯಂಡ್ ಇದು ರಿಯಾಲಿಟಿ ಅನ್ಫಾರ್ಚುನೇಟ್ಲಿ, ಓಕೆನಾ. ಬಟ್ ಸ್ಟಿಲ್ ಐ ಆಮ್ ನಾಟ್ ಡಿಸಪಾಯಿಂಟೆಡ್ ಅಟ್ ಆಲ್, ಬಿಕಾಸ್ ಆಬ್ವಿಯಸ್ಲಿ ಅವ್ರ ತಪ್ಪೇನಿಲ್ಲ. ಅದು ಅವ್ರು ನೋಡೋಕ್ಕೆ ಚೆನ್ನಾಗಿದ್ದರೆ ಅವ್ರು ದೇವರು ಕೊಟ್ಟಿದ್ದಾರೆ ಅವ್ರಿಗೆ, ಒಳ್ಳೆ ಬ್ಯೂಟಿಫುಲ್ ಆಗಿದ್ದಾರೆ ಅವರು. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಜನರು ಆಬ್ವಿಯಸ್ಲಿ ಹುಡುಗರು ಗೊತ್ತಲ್ವಾ, ಅವ್ರಿಗೆ ಬೈಬೇಕು ನೀವು ಅಷ್ಟೇ, ಅವ್ರಿಗೇನು ಇವ್ರಿಗೆ ಹುಡುಗಿರಿಗೆಲ್ಲ ಬೈಬೇಕಾಗಿರೋದು. ಬಟ್ ನಿಜ ಹೇಳ್ತಾ ಇದ್ದೀನಿ, ಇಫ್ ಯು ಕಂಪೇರ್ ಇಟ್ ವಿತ್ ಇಂಟರ್ನ್ಯಾಷನಲ್, ನಾನು ನೋಡ್ದಂಗೆ ಇಂಟರ್ನ್ಯಾಷನಲ್ ಯಾವ ಥರ ಇದೆ ಅಂದರೆ ತುಂಬಾ ಕ್ರಿಂಜಿಯಾಗಿ ಮಾಡ್ತಾರೆ ಹುಡುಗಿರ ಕಂಟೆಂಟು ಕಂಪೇರ್ ಟು ಇಂಡಿಯಾದಲ್ಲಿ ಪರವಾಗಿಲ್ಲ, ಟು ಬಿ ವೆರಿ ಆನೆಸ್ಟು. ಇನ್ ಟರ್ಮ್ಸ್ ಆಫ್ ಮೋಟರ್ ಸೈಕ್ಲಿಂಗ್ ನಾನು ಹೇಳ್ತಾ ಇರೋದು, ಬೇರೆದೆಲ್ಲ ಏನೋ ರೀಲ್ಸ್ ಸ್ಕಿಲ್ಸಲ್ಲಿ ನಿಮಗೆ ಗೊತ್ತು ಎಷ್ಟು ಕ್ರಿಂಜಿ ಕಂಟೆಂಟ್ ಮಾಡ್ತಾರೆ ಹುಡುಗಿರು. ಬಟ್ ನಾನು ಹೇಳಿದ್ದು ಮೋಟರ್ ಸೈಕ್ಲಿಂಗಲ್ಲಿ ನಾನು ಅಷ್ಟೊಂದು ನೋಡ್ತಾ ಇಲ್ಲ. ಇದ್ದಾರೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಇಂಡಿಯಾದಲ್ಲೂ ಇದ್ದಾರೆ ನಮೂನೆಗಳು. ಬಟ್ ಇಫ್ ಐ ಕಂಪೇರ್ ಇಟ್ ದ ಇಂಟರ್ನ್ಯಾಷನಲು, ಐ ಹೋಪ್ ಅದನ್ನು ಇಲ್ಲಿ ತರದೇ ಇದ್ದರೆ ಸಾಕು. ಬಿಕಾಸ್ ಅಲ್ಲಿ ಹುಚ್ಚುಚ್ಚಂಗೆ ದ ಸ್ಪೋರ್ಟ್ಸ್ ಬೈಕ್ಸಲ್ಲೆಲ್ಲ ರೈಡ್ ಮಾಡಿಕೊಂಡು ಯಾರ್ಯಾರ ಹತ್ರನೋ ಮಾತಾಡಿಕೊಂಡು, ಅದೇ ನೀವು ನೋಡ್ತೀರಾ ನೋಡಿ, ದಟ್ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಆ ಕಡೆ ಈ ಕಡೆ ತೋರಿಸ್ಕೊಂಡು, ಅದು ಇಂಡಿಯಾದಲ್ಲೂ ಒಂದು ಸ್ವಲ್ಪ ಜನ ಮಾಡ್ತಾರೆ, ಬಟ್ ಒಂಥರ ಕಾಮಿಡಿ ಥರ ಮಾಡ್ತಾರೆ. ಬಟ್ ಅಲ್ಲಿರೋರು ಒಂಥರ ತುಂಬ ಕ್ರಿಂಜಿಯಾಗಿ ಮಾಡ್ತಾರೆ. ಸೊ ಇವನು ಅವ್ರು ಏನೇನೋ ಬಟ್ಟೆ ಹಾಕಿರ್ತಾರೆ, ಒಂದು ಪ್ರಾಪರ್ ಐ ವುಡ್ ಸೇ ರೈಡಿಂಗ್ ಗೇರ್ ಹಾಕಿರಲ್ಲ, ನಿಮ್ಗೆ ಗೊತ್ತು ಯಾವ ಥರ ಹಾಕಿರ್ತಾರೆ. ಆ್ಯಂಡ್ ದೇ ಮೇಕ್ ಕಂಟೆಂಟ್ ಜಸ್ಟ್ ಬಿಕಾಸ್ ಅದೇ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಅವ್ರು ಆ ಥರ ಮಾಡಿರ್ತಾರೆ. ಸೊ ಆ ಥರ ಕಂಟೆಂಟ್ ನಾನು ಇಂಡಿಯಾದಲ್ಲಿ ಆ್ಯಸ್ ಆಫ್ ನೌ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಬಟ್ ಐ ಹೋಪ್ ಇಟ್ ಡಸಂಟ್ ಗ್ರೋ, ಓಕೆನಾ. ದ್ಯಾಟ್ ಈಸ್ ದ ಥಿಂಗ್, ಓಕೆನಾ. ಸೊ ಮೋಟೋ ವ್ಲಾಗ್ ಕಂಟೆಂಟಲ್ಲಿ ಈ ಥರ ಆಯಿತು. ಇವಾಗ ಲೆಟ್ಸ್ ಟಾಕ್ ಅಬೌಟ್ ದ ಕಂಟೆಂಟ್ ವಿಚ್ ಐ ರಿಯಲಿ ಡೋಂಟ್ ಲೈಕ್, ಓಕೆನಾ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ನಾನು ನಿಮ್ಗೆ ಆಲ್ರೆಡಿ ಹಿಂಟ್ ಮಾಡಿದ್ದೆ ದ್ಯಾಟ್ ಸಿ ದೇರ್ ಆರ್ ಸೋ ಮೆನಿ ಕ್ಯೂಟ್ ಕಂಟೆಂಟ್ಸ್, ಓಕೆನಾ. ನಾನು ನೋಡ್ದಂಗೆ ಕ್ಯೂಟ್ ಕಂಟೆಂಟ್ಸ್ ತುಂಬ ಇದೆ. ನಾನು ಕೆಲವು ಓಕೆ ಈ ಕಂಟೆಂಟ್ ವಿಚ್ ಐ ಡೋಂಟ್ ಲೈಕ್ ಇಂದ ಮೊದಲು ಕೆಲವು ಆನರಬಲ್ ಮೆನ್ಷನ್ ಮಾಡೋಣ. ಕ್ಯೂಟ್ ಕಂಟೆಂಟು ಕೆಲವು ನಾನು ನೋಡ್ತಾ ಇದ್ದೀನಿ. ಗಿಗ್ ವರ್ಕರ್ ರೈಡರ್ಸ್ ಇದ್ದಾರೆ ನೋಡಿ, ಗಿಗ್ ರೈಡರ್ಸು ಕೂಡ ಅವ್ರು ಕಂಟೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಾರ್ಸೆಲ್ ಮಾಡಬೇಕಾದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನೇನು ಪಾರ್ಸೆಲ್ ಮಾಡ್ತಾರೆ, ಇದೆಲ್ಲ ತುಂಬ ಕ್ಯೂಟ್ ವೀಡಿಯೋಸ್ ಇದೆ. ರೀಸೆಂಟ್ಲಿ ನಾನು ನೋಡ್ತಾ ಇದ್ದೆ, ಒಬ್ಬರು ನಾಯಿನ ಡೆಲಿವರ್ ಮಾಡ್ತಾಯಿದ್ರು, ತುಂಬ ಕ್ಯೂಟಾಗಿತ್ತು ಆ ವೀಡಿಯೋ. ಸೊ ಆ ಥರ ಇರ್ತದೆ. ಕೆಲವು ಕಾಮಿಡಿ ಕಂಟೆಂಟ್ ಮಾಡ್ತಾ ಇರ್ತಾರೆ, ಲೈಕ್ ಕಾಮಿಡಿ ಇನ್ ದ ಸೆನ್ಸ್ ಡ್ರೈವಿಂಗ್ ಮಾಡ್ಕೊಂಡಲ್ಲ, ಲೈಕ್ ಒಂಥರ ಮೋಟರ್ ಸೈಕಲ್ ಮೇಲೆ ಕಾಮಿಡಿ ಕಂಟೆಂಟ್ ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಒಂದೊಂದ್ಸಲಿ ಸ್ವಲ್ಪ ಜನನ ಆಡ್ಕೋತಾರೆ, ಇಲ್ಲ ಯಾವುದೋ ಕಂಪನಿನ ಆಡ್ಕೋಬೋದು, ಬಟ್ ಸ್ಟಿಲ್ ಇಟ್ ಈಸ್ ಫನಿ ನನ್ನ ಪ್ರಕಾರ. ಅದು ಬಿಟ್ಟರೆ ಲಾಡ್ ಆಫ್ ಕಂಟೆಂಟ್ ನನ್ನ ಪ್ರಕಾರ ಇಟ್ಸ್ ಓಕೆ. ಕೆಲವು ನನ್ನ ಪ್ರಕಾರ ಕ್ರಿಂಜಿಯಾಗಿರುತ್ತೆ, ಲೈಕ್ ನಾನು ಹೇಳಿದೆ ನೋಡಿ, ಹುಚ್ಚುಚ್ಚಂಗೆ ಓಡಿಸ್ಕೊಂಡು ಸ್ವಲ್ಪ ಸ್ಟೈಲ್ ಮಾಡ್ಕೊಂಡು ಓವರಾಗಿ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು, ಒಬ್ಬೊಬ್ಬರ ಪರ್ಸ್ಪೆಕ್ಟಿವಲ್ಲಿ ಅದು ಕ್ರಿಂಜಿ ಇರುತ್ತೆ, ಒಬ್ಬೊಬ್ಬರ ಪರ್ಸ್ಪೆಕ್ಟಿವಲ್ಲಿ ಕ್ರಿಂಜಿ ಇಲ್ಲ. ಸೊ ಕ್ರಿಂಜ್ ವೈಸ್ ನನ್ನ ಪ್ರಕಾರ ಇರಿಟೇಟ್ ಆಗುತ್ತೆ ಕೆಲವು ಕಂಟೆಂಟ್ ನೋಡೋಕ್ಕೆ. ಹುಚ್ಚುಚ್ಚಂಗೆ ರೈಡ್ ಮಾಡೋದಂತಲ್ಲ, ಅವ್ರ ಮುಖ ಎಲ್ಲ ತೋರಿಸ್ಕೊಂಡು ಅದು ಏನೇನೋ ಸ್ಟೈಲ್ ಮಾಡ್ಕೊಂಡೆಲ್ಲ ಮಾಡೋದು. ಬಟ್ ಸ್ಟಿಲ್ ಸಮ್ಟೈಮ್ಸ್ ಇಟ್ಸ್ ಓಕೆ ನನ್ನ ಪ್ರಕಾರ. ಒಬ್ಬೊಬ್ರಿಗೆ ಅದು ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ನನಗೆ ಈ ಕ್ರಿಂಜಿ ಕಂಟೆಂಟಿಂದ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇರೋದು. ಸೊ ಆ ಥರ ಕಂಟೆಂಟು ನಾನು ನೋಡಿದ್ದೀನಿ, ಐ ವುಡ್ ಸೇ. ಬಟ್ ದ ಥಿಂಗ್ ಈಸ್, ನನಗೆ ಪ್ರಾಬ್ಲಮ್ ಇರೋದು ಏನು ಅಂದರೆ ಕಂಟೆಂಟು ನಾನು ಹೇಳೋದಾದರೆ, ಒಂದು ಆಬ್ವಿಯಸ್ಲಿ ಈ ರಿವ್ಯೂಸ್ ಕೊಡ್ತಾರೆ ನೋಡಿ, ಇನ್ನೊಂದು ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ರಿವ್ಯೂಸ್ ಕೊಡ್ತಾರೆ. ಪ್ರಾಬ್ಲಮ್ ಆದಾಗ ಓಕೆ, ಕೆಲವರು ನಿಜವಾಗ್ಲೂ ಆನೆಸ್ಟ್ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಸುಮ್ಮನೆ ಆ ಪ್ರಾಬ್ಲಮ್ ಇಲ್ಲ ಅಂದ್ರೂ ಯಾವುದೋ ಕಂಪನಿಗೆ ಬೈಕೊಂಡು ಅದನ್ನ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಅದು. ಸೊ ಐ ಡೋಂಟ್ ಲೈಕ್, ಬಟ್ ಸ್ಟಿಲ್ ಓಕೆ, ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾರೆ. ಬಟ್ ಕೆಲವು ಟೈಮ್ ನನ್ನ ಪ್ರಕಾರ ತುಂಬಾ ಐ ವುಡ್ ಸೇ ಡಮ್ ಥರ ಫೀಲ್ ಆಗುತ್ತೆ ನನಗೆ. ಅಂದರೆ ಏನೋ ಅವ್ರದ್ದು ಆರ್ಗ್ಯುಮೆಂಟಲ್ಲಿ ಏನು ಬಲನೇ ಇರೋಲ್ಲ, ಬಟ್ ಸ್ಟಿಲ್ ಅವರು ಸುಮ್ಮನೆ ಏನೋ ಒಂದು ಹೇಳ್ತಾ ಇರ್ತಾರೆ, ಜಸ್ಟ್ ಅಟೆನ್ಷನ್ ಸಿಗಲಿ ಅಂತ. ಅಂದರೆ ಕೆಲವು ಕಂಪನೀಸ್ ಗೊತ್ತು ನಿಮಗೆ ಅವ್ರ ಬಗ್ಗೆ ಮಾಡಿದ್ರೆ ವಿಡಿಯೋ ನಿಮಗೆ ಪಾಪ್ಯುಲರ್ ಆಗುತ್ತೆ ಅಂತ, ಸೊ ಅದಕ್ಕೋಸ್ಕರ ಮಾಡ್ತಾರೆ. ಬಟ್ ಕೆಲವುದು ಜೆನ್ಯೂನ್ ಆಗು ಮಾಡ್ತಾರೆ. ನಾನು ನೋಡ್ದಂಗೆ ಒಂದು ಡಬ್ಬಾ ಎಲೆಕ್ಟ್ರಿಕ್ ಕಂಪನಿ ಇದೆ, ಅವ್ರ ಬಗ್ಗೆ ವೀಡಿಯೋಸ್ ಮಾಡಲೇಬೇಕು, ಬಿಕಾಸ್ ಅವರು ತುಂಬ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂಥರ ಸೋಷಿಯಲ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ಹೇಳ್ತಾರೆ, ಅದು ಫೈನು. ಬಟ್ ಕೆಲವುದು ನೀವು ಸುಮ್ಮನೆ ಬ್ಲೈಂಡಾಗಿ ವೀಡಿಯೋಸ್ ಮಾಡೋದು ನನಗೆ ಅದು ಪರ್ಸ್ನಲಿ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಇದೆಲ್ಲ ಓಕೆನಾ. ಈ ವಿಡಿಯೋಸು ಸ್ಟಿಲ್ ನನಗೆ ಇಷ್ಟ ಇಲ್ಲ, ಬಟ್ ಇದು ಓಕೆ. ಬಟ್ ಯಾವ ವಿಡಿಯೋ ಐ ಡೂ ಫೀಲ್ ದ್ಯಾಟ್ ನಿಜ ಹೇಳ್ಬೇಕಂದ್ರೆ ಕಂಟೆಂಟಲ್ಲಿ ಟೇಕ್ ಡೌನೇ ಮಾಡಬೇಕು ಅಂದರೆ ಪರ್ಸ್ನಲಿ ಈಸ್ ದ ರ್ಯಾಶ್ ರೈಡಿಂಗ್ ಕಂಟೆಂಟು. ರ್ಯಾಶ್ ರೈಡಿಂಗ್ ಕಂಟೆಂಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ಲು ದಟ್ ಹುಚ್ಚುಚ್ಚಂಗೆ ಓಡಿಸ್ತಾರೆ ನೋಡಿ,
ನೀವು ನೋಡ್ಬೋದು ಅವ್ರ ಕಮೆಂಟ್ ಸೆಕ್ಷನಲ್ಲಿ ಏನು ಬರೀತಾರಂತ. ಅವ್ರು ಹುಚ್ಚುಚ್ಚಂಗೆ ಓಡಿಸ್ಬಿಟ್ಟು ಯಾವಾಗಲೂ ವೀಡಿಯೋದಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವಾಗ ಈ ವಯ್ಯ ಬಿದ್ದೋಗ್ಬಿಡ್ತಾನೆ ಅವಾಗ ನಾವು ಕಮೆಂಟ್ ಮಾಡೋಣ, ಅವಾಗ ನಗೋಣ ಅಂತ. ಆ್ಯಂಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ನೋಡಿರ್ತೀರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು ಸೂಪರಾಗಿದೆ, ಹಿಂಗೆ ಆಗಬೇಕಿತ್ತು, ಭೂಮಿ ಮೇಲೆ ಭಾರ ಕಮ್ಮಿ ಆಗಿಬಿಡ್ತು ಇವ್ರು ಬಿದೋಗಿ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾ ಇರ್ತಾರೆ, ವಿಚ್ ಐ ಸೀನ್ ಅ ಲಾಟ್. ಓಕೆನಾ. ಬಟ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ರೀಸೆಂಟ್ಲಿ ನಾನು ನೋಡಿದ್ದೆ 3 ಜನ ರೈಡರು ಹೆಲ್ಮೆಟೇ ಹಾಕಿರಲಿಲ್ಲ, ಟ್ರಿಪಲ್ ರೈಡಿಂಗ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದು ಇಲ್ಲೀಗಲ್ಲು. ಅದನ್ನು ಮಾಡಿಕೊಂಡು ಅದ್ರ ಹಿಂದ್ಗಡೆ ಒಬ್ಬ ಯಾರೋ ವೀಡಿಯೋ ಮಾಡಿಕೊಂಡು ಅವರು ಹುಚ್ಚುಚ್ಚಂಗೆ ರೈಡ್ ಮಾಡ್ತಾಯಿದ್ರು. ಓಕೆನಾ. ಸೊ ಹುಚ್ಚುಚ್ಚಂಗೆ ರೈಡ್ ಮಾಡಿಕೊಂಡು ದೆನ್ ಅವರು ಹೊಡ್ಕೊಂಡ್ರು. ಬಟ್ ಹೊಡ್ಕೊಂಡು ಯೂಶಲಿ ನಾನು ನೋಡ್ತೀನಿ ಹೊಡ್ಕೊಂಡು ಬಿದ್ದೋಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಬಟ್ ಇದರಲ್ಲಿ 3 ಜನನೂ ಸ್ಪಾಟ್ ಔಟ್ ಆಗಿದ್ದಾರೆ. ಓಕೆನಾ. 3 ಜನನೂ ಸ್ಪಾಟ್ ಔಟ್ ಆಗಿದ್ದಾರೆ. ಐ ಥಿಂಕ್ ಕ್ಯಾಮರಾಮ್ಯಾನು ಸ್ಪಾಟ್ ಔಟ್ ಆಗಿರಬೇಕು, ಐ ಆಮ್ ನಾಟ್ ವೆರಿ ಶ್ಯೂರು. ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದ ಅಂತ ಗೊತ್ತಿತ್ತು. ಸೊ ಈ ಥರ ಆಗ್ತಾ ಇರಬೇಕಂದ್ರೆ ನನಗೆ ಅನ್ನಿಸ್ತಾ ಇದೆ, ಫಸ್ಟ್ ಆಫ್ ಆಲು ಈ ಥರ ವೀಡಿಯೋಸ್ನ ಅವ್ರ ಕಂಟೆಂಟ್ನ ಟೇಕ್ ಡೌನ್ ಮಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ನಂದು ರೀಸನ್ ಐನೋ ನಿಮಗೆ ಅದು ನೋಡಿಬಿಟ್ಟು ಮಜಾ ಸಿಗ್ತಾ ಇದೆ. ಬಿಕಾಸ್ ಈ ಥರ ಹುಚ್ಚುಚ್ಚಂಗೆ ಓಡಿಸೋರಿಗೆ ಐನೋ ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದೋಸ್ ಪೀಪಲು. ಆಬ್ವಿಯಸ್ಲಿ ಅವ್ರು ಮಾಡ್ತಾ ಇರೋ ಡಬ್ಬ ಕೆಲಸ, ಅವರು ಆ ಥರ ಮಾಡಬಾರ್ದು ಆ್ಯಂಡ್ ಆಲ್ ದೋಸ್ ಥಿಂಗ್ ನಾನು ಒಪ್ಕೋತೀನಿ. ಬಟ್ ಏನಾಗ್ತಾ ಇದೆ ಅಂತ ಹೇಳ್ಬಿಡ್ತೀನಿ ನಾನು. ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ನಾನು ಲಾಸ್ಟ್ ವೀಡಿಯೋನ ಅದಕ್ಕೆ ಮಾಡಿದ್ದೆ, ಡೇಂಜರಸ್ ಆಗಿ ಯಾಕೆ ರೈಡ್ ಮಾಡಬಾರ್ದು ನೀವು ಮೋಟರ್ ಸೈಕಲ್ನ ಅಂತ ನಂದು ಒಪಿನಿಯನ್ ಕೊಟ್ಟಿದ್ದು. ಅಗೇನ್ ಇಟ್ಸ್ ಅಪ್ ಟು ಯು, ನಿಮ್ಮ ರಿಸ್ಕ್ ತೊಗೋಬೋದು. ನಾನು ಪ್ರೊಫೆಷ್ನಲಾಗಿ ಹೇಳಿದ್ದು ನಾನು. ಬಟ್ ಜನರಲಿ ಏನಾಗ್ತಾಯಿದೆ ಅಂದರೆ ದಿಸ್ ಪ್ರೊಫೆಷ್ನಲ್ ಪೀಪಲ್ ಇದನ್ನು ಮಾಡಿದಾಗ ಪ್ರಾಬ್ಲಮ್ ಇಲ್ಲ ನನಗೆ. ಅವರು ಆಫ್ ರೋಡಿಂಗ್ ಮಾಡಿದಾಗ್ಲೂ ಅವ್ರು ರೇಸಿಂಗ್ ಮಾಡಿದಾಗಲೂ ಅವ್ರು ಸ್ಟಂಟ್ ಮಾಡಿದಾಗ್ಲೂ ಅವ್ರು ತುಂಬಾ ಒಂದು ಎನ್ವೈರ್ಮೆಂಟ್ ನೋಡ್ತಾರೆ, ಅಕ್ಕಪಕ್ಕ ಹೆಂಗಿದೆ ನೋಡ್ತಾರೆ. ಪಬ್ಲಿಕ್ ಸ್ಪೇಸಸಲ್ಲಿ ಮಾಡಲ್ಲ ಅವರು ಜನರಲಿ. ಓಕೆನಾ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಕೆಲವರು ಇದ್ದಾರೆ ನೋಡಿ, ಕೆಲವರು ಈ ಥರ ಹುಚ್ಚುಚ್ಚಂಗೆ ರೈಡ್ ಮಾಡ್ತಾರೆ ನೋಡಿ, ಇವರು ನಾಟ್ ಎವ್ರಿ ಒನ್ ಫೇಲ್ ಆಗ್ತಾರೆ ಅಂತ ನೀವು ಅನ್ಕೋಬೇಡಿ. ಕೆಲವರು ಆರಾಮಾಗಿ ಹುಚ್ಚುಚ್ಚಂಗೆ ರೈಡ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿಬಿಡುತ್ತೆ. ಆ್ಯಂಡ್ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ವ್ಯೂಸು ಜಾಸ್ತಿ ಸಿಗುತ್ತೆ. ಯಾಕೆ ಅಂತ ಹೇಳ್ತೀನಿ. ನೀವು ಅವರ ವೀಡಿಯೋನ ಏನಕ್ಕೆ ನೋಡ್ತೀರಾ ಗೊತ್ತಾ? ನೀವು ಅವ್ರ ವೀಡಿಯೋನ ನೋಡೋದು ಏನಕ್ಕೆ ಅಂದರೆ ಬಿಕಾಸ್ ಯು ವಾಂಟ್ ದೆಮ್ ಟು ಫಾಲ್ ಫಸ್ಟ್ ಆಫ್ ಆಲ್. ಓಕೆನಾ. ಅದನ್ನು ಆ್ಯಂಟಿಸಿಪೇಟ್ ಮಾಡ್ಕೊಂಡು ನೋಡ್ತಾ ಇರ್ತೀರ, ಯಾವಾಗ ಬೀಳ್ತಾನೆ ಅಂತ ನೋಡ್ತಾ ಇರ್ತೀರ. ಸೊ ಈ ಥರ ವೀಡಿಯೋಸ್ಗೆ ಜನರಲಿ ನಾನು ನೋಡಿದಂಗೆ ತುಂಬ ವ್ಯೂಸ್ ಸಿಗುತ್ತೆ. ಸೊ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಆ್ಯಂಡ್ ಅವ್ರು ಬಿದ್ದೋಗಿಲ್ಲ ಅಂದರೆ ಏನು ಇಲ್ಲ ಲೈಟಾಗಿ ಬಿದ್ದೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ತುಂಬ ಸೀರಿಯಸ್ ಆಗಿ ಬಿದ್ದೋದ್ರೆ ನಿಮಗೆ ಗೊತ್ತಾ, ಇದೊಂದು ಕೇಸ್ ಈ ಥರ ಆಗಿಬಿಟ್ಟಿದೆ, ಈ ಥರನೂ ಆಗುತ್ತೆ. ಸೊ ಈ ಥರ ಆಗಬಾರ್ದು ನನ್ನ ಒಪಿನಿಯನ್ಲಿ. ಆ್ಯಂಡ್ ಐ ನೋ ನಿಮಗೆ ನಾನು ನಿಜ ಹೇಳ್ತೀನಿ ಆನೆಸ್ಟಾಗಿ, ಮೋಸ್ಟ್ಲಿ ಮೋಟರ್ ಸೈಕಲ್ ಕಂಟೆಂಟ್ ನೀವು ನೋಡೋದಾದರೆ ಐ ವುಡ್ ಸೇ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರಲ್ಲ ನಿಮಗೆ. ಓವರಾಲ್ ನಿಮಗೆ ಅದೇ ನಾನು ಹೇಳಿದೆ ನೋಡಿ, ಕಾಮಿಡಿ ಕಂಟೆಂಟು ಆ ಥರ ಎಲ್ಲ ಚೆನ್ನಾಗಿರ್ಬೋದು. ಬಟ್ ನಿಮಗೆ ಲೆಕ್ಚರ್ ಕೊಡೋ ಥರನೇ ಅನಿಸ್ಬಿಡುತ್ತೆ ಮೋಟರ್ ಸೈಕಲ್ ಕಂಟೆಂಟ್. ನಾನು ಮಾತಾಡೋದಾಗಿರಲಿ, ಯಾರೇ ಮಾತಾಡೋದು ಲೆಕ್ಚರ್ ಕೊಡೋ ಥರನೇ ಅನಿಸುತ್ತೆ. ಹಂಗಂತ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂತ ಈ ಥರ ಕಂಟೆಂಟ್ ಮಾಡಿಬಿಟ್ರೆ ಇಟ್ ಈಸ್ ವೆರಿ ವೆರಿ ಡೇಂಜರಸ್ ನನ್ನ ಒಪಿನಿಯನಲ್ಲಿ. ಓಕೆನಾ. ಸೊ ಐ ಡೂ ಫೀಲ್ ದ್ಯಾಟ್ ಇದ್ರ ಮೇಲೆ ಯಾರಾದರೂ ಆ್ಯಕ್ಷನ್ ತೊಗೋಬೇಕು. ಈ ಥರ ವೀಡಿಯೋಸ್ ನನ್ನ ಪ್ರಕಾರ ಟೇಕ್ ಡೌನ್ ಆಗಬೇಕು. ಬಿಕಾಸ್ ಇಲ್ಲಾಂದ್ರೆ ಏನು ಗೊತ್ತಾ, ಜನರಿಗೆ ಎಂಟರ್ಟೈನ್ಮೆಂಟ್ ಸಿಕ್ಬಿಡುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ದ್ಯಾಟ್ ಅಲ್ಲಿ ಮಾಡೋರು ಐ ಥಿಂಕ್ ಅವರು ನೀವು ನೋಡಿಬೇಕಾದ್ರೆ ಮೆಜಾರಿಟಿ ಆ ಥರ ಈ ಥರ ಹುಚ್ಚುಚ್ಚಂಗೆ ಡ್ರೈವ್ ಮಾಡೋರು ಎಲ್ಲ ಬಡವರೇ. ಯಾರು ನಿಮಗೆ ರಿಚ್ ಪೀಪಲು ಫುಲ್ ಗೇರ್ ಇರೋರು ಮಾಡಲ್ಲ. ಸೊ ಬಡವರು ಐ ಥಿಂಕ್ ಅವರು ವ್ಯೂಸ್ಗೋಸ್ಕರ ಮಾಡ್ತಾ ಇರೋದು ನನ್ನ ಒಪಿನಿಯನ್. ಬಿಕಾಸ್ ಅವ್ರಿಗೆ ಗೊತ್ತು ಈ ಥರ ಮಾಡಿದೆ ವ್ಯೂಸ್ ಸಿಗುತ್ತೆ, ನಾನು ಪಾಪ್ಯುಲರ್ ಆಗ್ಬೋದು. ಮೇ ಬಿ ಒಂದು ವಿಡಿಯೋದಲ್ಲಿ ನಾನು ಬಿದೋಗ್ಬೋದು, ಬಟ್ ಪರವಾಗಿಲ್ಲ, ಆಮೇಲೆ ನನಗೆ ಇಷ್ಟೊಂದು ಜನ ನೋಡಿರ್ತಾರೆ, ನಂಗೆ ವ್ಯೂಸ್ ಸಿಗುತ್ತೆ ಅಂತ. ಐನೋ ಟ್ರಾಲ್ ಮಾಡೋರಿಗೆ ಇದೊಂದು ಒಳ್ಳೆ ಕಂಟೆಂಟ್ ಸಿಗ್ದಂಗೆ ಆಗುತ್ತೆ. ಬಟ್ ನನ್ನ ಪ್ರಕಾರ ಈ ಥರ ವೀಡಿಯೋಸು ಆಗಬಾರ್ದು. ಬೇರೆ ಎಲ್ಲ ಓಕೆ, ನಿಮ್ಮದು ಕ್ರಿಂಜಿ ಕಂಟೆಂಟ್ ಯಾರು ಮಾಡ್ತಾರೆ ಅವ್ರನ್ನ ಟ್ರಾಲ್ ಮಾಡೋದೆಲ್ಲ ಫೈನು. ನೀವೇನು ಅವ್ರಿಗೆ ಪರ್ಸ್ನಲ್ ಹಾರ್ಮ್ ಏನು ಮಾಡ್ತಾಯಿಲ್ಲ ಅವ್ರಿಗೆ. ಐನೋ ಇಮೇಜ್ ಮೇ ಬಿ ಹಾರ್ಮ್ ಆಗ್ಬೋದು, ಬಟ್ ಪರ್ಸ್ನಲ್ ಹಾರ್ಮ್ ಮಾಡ್ತಾಯಿಲ್ಲ. ಬಟ್ ಇಲ್ಲಿ ಅವ್ರದ್ದು ನಿಜವಾಗ್ಲೂ ಫಿಸಿಕಲ್ ಹಾರ್ಮ್ ಆಗ್ತಾಯಿದೆ ಈ ಥರ ಕಂಟೆಂಟ್ ಮಾಡೋರ್ದು. ಆ್ಯಂಡ್ ತುಂಬ ಒಂದು ರಿಸ್ಕಲ್ಲಿ ಅವ್ರನ್ನ ನೀವು ತರ್ತಾ ಇದ್ದೀರಾ. ಸೊ ನನ್ನ ಪ್ರಕಾರ ಈ ಥರ ಕಂಟೆಂಟ್ ಎಸ್ಪೆಷಲಿ ಪಬ್ಲಿಕ್ ರೋಡ್ಸಲ್ಲಿ, ಸ್ಪೆಸಿಫಿಕಲಿ ಪಬ್ಲಿಕ್ ರೋಡ್ಸಲ್ಲಿ ಈ ಥರ ರ್ಯಾಶ್ ಡ್ರೈವಿಂಗ್ ಮಾಡೋರ್ದು ಕಂಟೆಂಟ್ ಯಾರಾದ್ರು ಕಾಣಿದ್ರೆ ನನ್ನ ಪ್ರಕಾರ ಟೇಕ್ ಡೌನ್ ಮಾಡಬೇಕು. ಈ ಥರ ಮೊದಲೇ ಆ್ಯಕ್ಷನ್ ತೊಗೊಂಡಿದ್ದಾರೆ. ಲೈಕ್ ದ ಸ್ಪೀಡ್ ನಿಮಗೆ ಮೊದಲು ಗೊತ್ತು ದ್ಯಾಟ್ 300 ಕಿಲೋಮೀಟರ್ ಎಲ್ಲ ಕೆಲವರು ಮೊದಲು ರೈಡ್ ಮಾಡ್ತಾಯಿದ್ರು. ಸೊ ಆ ಕಂಟೆಂಟ್ನ ಟೇಕ್ ಡೌನ್ ಮಾಡ್ತಾಯಿದ್ರು ಮೊದಲು. ಸೊ ಇವಾಗ ಅದೇ ಥರ ಈ ರ್ಯಾಶ್ ರೈಡಿಂಗ್ ಯಾರ್ಯಾರು ಮಾಡ್ತಾಯಿದ್ದಾರೆ ಅವ್ರದ್ದು ಕಂಟೆಂಟ್ನ ಟೇಕ್ ಡೌನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಬಿಕಾಸ್ ಈ ಕಂಟೆಂಟು ಕ್ರಿಂಜಿ ಎಲ್ಲ ಫೈನ್, ಓಕೆನಾ. ಈ ಥರ ಡೇಂಜರಸ್ ಕಂಟೆಂಟ್ ನನಗೆ ಯಾಕೋ ಇಷ್ಟ ಇಲ್ಲ. ಎಂಟರ್ಟೈನ್ಮೆಂಟ್ ನಮ್ಗೆ ಸಿಗುತ್ತೆ, ಬಟ್ ಜೀವ ಯಾರ್ದು ಹೋಗುತ್ತೆ. ಸೊ ಅದನ್ನು ನಾನು ನೋಡೋಕ್ಕಾಗಲ್ಲ. ಸೊ ದಟ್ ಈಸ್ ನನ್ನ ಒಪಿನಿಯನು ಓವರಾಲು ರಿಗಾರ್ಡಿಂಗ್ ಮೋಟರ್ ಸೈಕಲ್ ಕಂಟೆಂಟು. ಓವರಾಲ್ ನನ್ನ ಪ್ರಕಾರ ಮೋಟರ್ ಸೈಕಲ್ ಕಂಟೆಂಟು ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ. ಐ ಅಂಡರ್ಸ್ಟ್ಯಾಂಡು, ಅನ್ಲೆಸ್ ನೀವು ಆರ್ ಇಂಟು ಮೋಟರ್ ಸೈಕಲು. ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸ್ಬೋದು, ಸ್ವಲ್ಪ ಪ್ರೀಚಿಂಗ್ ಅಂತಲೇ ಅನಿಸ್ಬೋದು, ಸ್ವಲ್ಪ ತುಂಬಾ ಫಾರ್ಮಲ್ ಆಗಿ ಮಾಡೋ ಥರನೇ ಅನಿಸ್ಬೋದು. ಬಟ್ ಸ್ಟಿಲ್ ವಾಟ್ ಐ ಫೀಲ್ ಇಸ್ ದ್ಯಾಟ್ ಇಟ್ಸ್ ಮೋಡ್ಸ್ ಅವ್ರಿಗೆ ಗೊತ್ತಾಗುತ್ತೆ ಅದು ಏನು ಕಂಟೆಂಟು ಬೇಕಾಗಿದೆ ಇಲ್ವಾ ಅಂತ. ಬಟ್ ಹಂಗಂತ ಇಂಟ್ರೆಸ್ಟಿಂಗ್ ಮಾಡೋ ಹೆಸರಲ್ಲಿ ಈ ಥರ ನಾನು ಹೇಳ್ದಂಗೆ ಡೇಂಜರಸ್ ಕಂಟೆಂಟ್ನ ನಾವು ಪ್ರಮೋಟ್ ಮಾಡಬಾರ್ದು. ಸೊ ನಿಮ್ಮ ಕಡೆಯಿಂದ ನೀವು ಆದಷ್ಟು ರಿಪೋರ್ಟ್ ಮಾಡೋಕ್ಕೆ ನೋಡಿ ಈ ಥರ ಕಂಟೆಂಟು, ಡೇಂಜರಸ್ ಕಂಟೆಂಟ್ನ. ಆ್ಯಂಡ್ ಆಬ್ವಿಯಸ್ಲಿ ಇದು ಅದರ್ ಕಂಟೆಂಟ್ಸ್ನ ಎಂಜಾಯ್ ಮಾಡಿ. ಆ್ಯಂಡ್ ನಾನು ಮಾಡ್ತೀನಿ. ಸೊ
ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. BMW F450 GS ಬಗ್ಗೆ ಒಂದು ಶಾರ್ಟ್ ವೀಡಿಯೋ ಆಲ್ರೆಡಿ ಮಾಡಿರ್ತೀನಿ. ನಾನು ಮಾಡೋ ಟೈಮಲ್ಲಿ ಇನ್ನೂ ನನಗೆ ಅದರದ್ದು ಪ್ರೈಸಿಂಗ್ ಎಲ್ಲ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ಅದ್ರ ಮೇಲೆ ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಅದ್ರ ಮೇಲೆ ವೀಡಿಯೋ ಮಾಡೋಣ ಅಂತ ಅನಿಸ್ತು, ಬಟ್ ಎನಿವೇ ಮಾಡ್ತೀನಿ. ಕಾಂಪಿಟೇಷನ್ ಅದಕ್ಕೆ ಯಾವ್ದಾವ್ದು ಬರುತ್ತೆ, ಯಾವ ಥರ ಸ್ಟ್ಯಾಂಡ್ ಔಟ್ ಆಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡಿ.